1-2 ಸಾವಿರ ಜನರನ್ನೇ ನಿಭಾಯಿಸುವುದು ಕಷ್ಟವಿರುವ ಪ್ರಸ್ತುತ ಸಂದರ್ಭದಲ್ಲಿ 10-20 ಸಾವಿರ ಜನರು ಒಂದು ಜನಪದೀಯ ಆಚರಣೆಯಲ್ಲಿ ಸುಮಾರು 6-7 ಕಿಲೋಮೀಟರ್ ನಡೆದು ಬೋರ್ಗರೆವ ಸಮುದ್ರ ತಟದಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ಭಕ್ತಿ ಭಾವದಿಂದ ಪಾಲ್ಗೊಳ್ಳುತ್ತಾರೆಂದರೆ ಇದು ಖಂಡಿತ ನಮ್ಮ ಸಂಸ್ಕೃತಿ, ಆಚರಣೆ ಹಾಗೂ ಧಾರ್ಮಿಕ ಜಾಗೃತಿಯ ಸಂಕೇತವೇ ಸರಿ. ನಾನಿಲ್ಲಿ ಪ್ರಸ್ತುತಪಡಿಸುತ್ತಿರುವುದು ಜನಪದೀಯ ನೆಲೆಗಟ್ಟಿನಲ್ಲಿ ಆಚರಿಸಲ್ಪಡುವ ನಮ್ಮೂರ ಮಾರಿ ಜಾತ್ರೆಯ ವಿಸರ್ಜನಾ ಮೆರವಣಿಗೆಯ ಕುರಿತು. ಮಾರಿ ಜಾತ್ರೆಯ 2ನೇ ದಿನ ಸಂಜೆಯ ವೇಳೆಗೆ ಮಾರಿಗುಡಿಯಲ್ಲಿ ಮಾರಿ ಮೂರ್ತಿಗೆ ವಿಸರ್ಜನಾ ಪೂಜೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಸಹಸ್ರಾರು ಸಂಖ್ಯೆಯ ಭಕ್ತರನ್ನೊಳಗೊಂಡ ಮಾರಿ ಮೆರವಣಿಗೆಯಲ್ಲಿ ಉಗ್ರ ಸ್ವರೂಪಿಣಿಯಾದ ತಾಯಿ ಮಾರಿಯಮ್ಮನನ್ನು ಹೊತ್ತ ತಂಡ ಅಲ್ಲಲ್ಲಿ ಕೊಂಚ ವಿಶ್ರಮಿಸಿ ಕೈ ಬದಲಾಯಿಸುತ್ತಾ ಕೂಗು ಹಾಕುತ್ತಾ ಮುಂದೆ ಮುಂದೆ ಸಾಗಿ ಬಂತು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ರಾಜ್ಯ ಗಾಂಭೀರ್ಯದಿಂದ ಸಾಗಿ ಬರುವ ತಾಯಿ ಮಾರಿಯನ್ನು ದರ್ಶಿಸಿ ಭಕ್ತಿ ಭಾವದಿಂದ ಕೈ ಮುಗಿದು ನಿಂತಲ್ಲೇ ಕಣ್ಣೀರಾಗುವ ಶ್ರದ್ಧಾಳುಗಳು ಅಪಾರವಾಗಿ ಕಂಡುಬಂದರು. ಮಾರಿಗುಡಿಯಿಂದ ಪ್ರಾರಂಭವಾಗುವ ಈ ಮೆರವಣಿಗೆ ಹಳೆ ತಹಸೀಲ್ದಾರ್ ಕಚೇರಿ ಎದುರು ಸಾಗಿ ಬಂದು ಬೈಂದೂರು ಟೆಂಪೋ ಕ್ಯೂನಿಂದ ಬಂದರು ರಸ್ತೆಗೆ ಕನೆಕ್ಟ್ ಆಗಿ ಹನುಮಾನ್ ನಗರ, ತಲಗೋಡು, ಕರಿಕಲ್ ಮಾರ್ಗದ ಮೂಲಕ ಜಾಲಿಕೋಡಿಯ ಸಮುದ್ರ ತೀರದ ಕಾಡು ಪ್ರದೇಶದ ಹತ್ತಿರ ಬಂದು ನಿಂತಿತು. ಅಲ್ಲಿ ತಾಯಿಗೆ ದೃಷ್ಟಿ ನಿವಾರಿಸಿ ಸಮುದ್ರ ತೀರಕ್ಕೆ ಬಂದು ಕೂರಿಸಲಾಯಿತು. ಕಿಕ್ಕಿರಿದು ಸೇರಿದ ಭಕ್ತ ಸಮೂಹದ ನಡುವೆ ತಾಯಿಗೆ ಕೊನೆ ಪೂಜೆ ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿಸಲಾಯಿತು. ಇಷ್ಟೊತ್ತಿಗಾಗಲೇ ಸೂರ್ಯದೇವ ತಾಯಿಗೆ ನಮ್ರತೆಯಿಂದ ನಮಿಸಿ ದಿಗಂತನಲ್ಲಿ ಅಂತರ್ಗತನಾಗುತ್ತಿದ್ದನು. ಕೊನೆಗೆ ಅಂತಿಮ ವಿಧಿಗಳನ್ನು ನಡೆಸಿ ಈ ವರ್ಷದ ಜಾತ್ರೆಯನ್ನು ಸಂಪನ್ನಗೊಳಿಸಲಾಯಿತು.